ಭೂಮಿಗೆ ಬಂದಾಗ ಬಿಳಿ ಹಾಳೆ, ಭೂಮಿಗೆ ಬಂದಾಗ ಬಿಳಿ ಹಾಳೆ. ಹೋಗುವಾಗ ನಾವು ತುಂಬಿದ ಪುಸ್ತಕ, ಹೋಗುವಾಗ ನಾವು ತುಂಬಿದ ಪುಸ್ತಕ, ಬೇಡವಾದದ್ದು ಅಳಿಸಿದರೆ ಶಾಂತ ಮಸ್ತಕ, ಶಾಂತ ಮಸ್ತಕ. ಚಿತ್ತ ಶುದ್ಧಿಗೆ ಗಾನ ಯೋಗಿಯ ಗಾನ ಕೇಳು ಸಾಕ, ಕೇಳು ಸಾಕ. ನಿಜಾತ್ಮ ಶಿವನ ಉಪಕಾರ ಸ್ಮರಿಸುತ್ತಿರು, ಕೊನೆ ತನಕ, ಕೊನೆ ತನಕ ಎಲ್ಲ ಮರೆಯುವುದಕ್ಕ. ಬಂದಲ್ಲಿ ಮರಳುವುದಕ್ಕ, ಬಂದಲ್ಲಿ ಮರಳುವುದಕ್ಕ. ಈ ಜಗತ್ತಿಗೆ ಬಂದಾಗ ಒಂದು ಬಿಳಿ ಹಾಳೆ ಇದ್ದಂತೆ ನಾವಿರ್ತೀವಿ, ಮುಕ್ತವಾಗಿ ಪ್ರಸನ್ನ ಚಿತ್ತವಾಗಿರ್ತೀವಿ. ಹೇಗೆ ಬೆಳೀತೇವೋ ಹಾಗೆ ಹಲವಾರು ವಿಷಯಗಳಿಂದ ನಾವು ಈ ಭೂಮಿಯಿಂದ ಹೋಗುವವರೆಗೆ ಇದೊಂದು ಪುಸ್ತಕ ರೀತಿಯಲ್ಲಿ ತುಂಬಿ ಹೋಗಿಬಿಡ್ತದೆ. ಆದರೆ ಬೇಡವಾದ್ದು ಬೇಕಾದ್ದು ಎಲ್ಲವೂ ಅಲ್ಲಿರ್ತದೆ. ಆದರೆ ನಾವು ಮಾಡಬೇಕಾದ್ದು ಬೇಡವಾದದ್ದನ್ನು ಅಳಿಸಿ ಹಾಕಿದಾಗ ನಮ್ಮ ಮಸ್ತಕವು ಶಾಂತವಾಗಿರ್ತದೆ, ಚಿತ್ತಶುದ್ಧಿ ಆಗ್ತದೆ. ಇನ್ನೊಂದು ದೊಡ್ಡ ಸಾಧನ ಅಂದರೆ ಚಿತ್ತಶುದ್ಧಿಗೆ ಯಾರು ಗಾನಯೋಗಿಗಳಿರ್ತಾರೆ ಅಂಥವರ ಗಾನವನ್ನು ಕೇಳಿದರೆ ಸಾಕು, ಮನಸ್ಸು ಪ್ರಸನ್ನ ಆಗ್ತದೆ, ಎಲ್ಲ ಭಾವ ಪರವಶತೆ ಬರ್ತದೆ, ಏಕಾಗ್ರತೆ ಬರ್ತದೆ. ಹಾಗೆ ನಿಜಾತ್ಮ ಶಿವ ನಮ್ಗೆ ಏನೆಲ್ಲ ಕೊಟ್ಟು ಕಳಿಸಿದ್ದಾನೆ ಅವನ ಉಪಕಾರ ಸ್ಮರಣೆ ಮಾಡ್ತಾ ಕೊನೆ ತನಕ ನಾವಿದ್ದರೆ ಅದರಿಂದ ಎಲ್ಲನೂ ನಾವು ಕೈ ನೆನಪುಗಳನ್ನೆಲ್ಲ ಮರೆತು ಸಂತೋಷದಿಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾವು ಎಲ್ಲಿಂದ ಬಂದೇವೋ ಅಲ್ಲಿ ಮರಳೋದಕ್ಕೂ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.